ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಪರಮಾನುಭವ ಬೋಧೆಯೊಳಗೆ ಆತ್ಮನು ಉಕ್ತ ಭ್ರಾಂತಿಗೆ ವಿಲಕ್ಷಣನಾಗಿರುವುದರಿಂದಲೇ ಅಕರ್ತ ಅಭೋಕ್ತೃನಾಗಿರ್ತಾನೆ. ಆದ್ರೆ ನಾನು ಕರ್ತ, ನಾನು ಭೋಕ್ತೃ ಅಂತೇಳಿ ಭ್ರಾಂತಿಯಿಂದ ಅಂತಾನ. ಆದರೂ ಆತ್ಮನಿಗೆ ಇವು ಸಂಬಂಧ ಇಲ್ಲ ಅಂತೇಳಿ ಹೇಳ್ತಾರೆ. ಕಂಡುದನೆಲ್ಲವ ನುಂಡನೆಂದೆನಲಾತ್ಮ ಉಂಡನ ಅಖಿಲವೆನಬೇಕು ಅಂತೇಳಿ ಹೇಳ್ತಾರೆ. ಆತ್ಮನು ಯಾವುದನ್ನು ನೋಡುತ್ತಾನೋ ಅದೆಲ್ಲವನ್ನು ಉಪಯೋಗ ಮಾಡುತ್ತಾನೆ ಅಂತೇಳಿ ಹೇಳಿದ್ರೆ ಸರ್ವವನ್ನು ಉಪಭೋಗಿಸುತ್ತಾನಂತೇಳಿ ಹೇಳಬೇಕಾಕತಿ. ಹಿಂಗೆ ಹೇಳೋದು ಯೋಗ್ಯ ಅಲ್ಲ. ಯಾಕಂದ್ರೆ ಕಾಣುವವನು ಕಾಣಿಸಿಕೊಂಬ ಪದಾರ್ಥಗಳಿಗಿಂತಲೂ ಬೇರೆ ಆಗಿರ್ತಾನೆ ಹೊರತು ಆ ದೃಶ್ಯವಾದ ಪದಾರ್ಥಗಳನ್ನು ಉಪಭೋಗಿಸುವವನಲ್ಲ ಅನ್ನುವಂಥ ಭಾವವನ್ನು ಹೇಳ್ತಾರೆ. ಬಳಿಕ ದೇಹವು ನಾನೆಂಬ ಭ್ರಮೆ ಮೂಲಕ ಅನೇಕ ದುಃಖಗಳು ತನಗೆ ಒದಗಿದವೆಂದು ಹೇಳ್ತಾರೆ. ಸವಿಕಾರಿಯಾಗಿ ತೋರಿ ಕೆಡುವ ದೇಹವನೇ ನಾನೆಂದೆಂಬ ಭ್ರಮೆಯಿಂದೆ ಭವಬಂಧ ನೀವಹ ತಾಪತ್ರಯಾದಿಗಳಿಂತೂ ಸಮನಿಸುಗವು ನಿಂದಳು ಮಿಥ್ಯೆ ಅಂತೇಳಿ ಹೇಳ್ತಾರೆ. ತಾತ್ಪರ್ಯ ಏನಪ್ಪ ಅಂತಂದ್ರೆ 6 ವಿಕಾರಗಳಿಂದ ಕೂಡಿದ ಈ ದೇಹವೇ ನಾನು ಅನ್ನುವಂಥ ಭ್ರಮೆ ಮೂಲಕ ಜನನ ಮರಣಾದಿ ರೂಪ ಸಂಬಂಧ ಹಾಗೂ 3 ತಾಪಗಳು ನಿನ್ನಲ್ಲಿ ತೋರ್ತವು. ಆದರೂ ಅವು ನಿನ್ನಲ್ಲಿ ತೋರುವುದರಿಂದಲೇ ಅವು ಮಿಥ್ಯಾಗ್ಯದಾವು ಅಂತೇಳಿ ತಿಳ್ಕೋಬೇಕಂತ ಹೇಳ್ತಾ ಬಳಿಕ ಸುಖಕ್ಕಾಗಲಿ ಅಥವಾ ದುಃಖದ ಅಭಾವಕ್ಕಾಗಲಿ ಸುಖವೆಂದು ತಿಳಿಯುವವರು ಅವಿವೇಕಿಗಳು ಅಂತೇಳಿ ಹೇಳ್ತಾರೆ. ಅವಕುಪರತಿಯದು ಸವನಿಸೆ ಸುಖವೆಂಬರವಿವೇಕಿಗಳು ತಮ್ಮ ಬಗೆಯಿಂದೆ ಕುವಲಯದಳ ನೇತ್ರೆ ಮೈತ್ರೇಯಿ ಕೇಳು ದುಃಖವನೇ ತತ್ಸುಖವೆಂಬರಿಯರದೆ ಅಂತ ಹೇಳ್ತಾರೆ. ಅಂದ್ರೆ ಆಧ್ಯಾತ್ಮಿಕಾದಿ 3 ತಾಪಗಳು ತೋರದೇ ಹೋಗಲು ನಾವು ಸುಖಿಗಳಾಗಿ ಅದೇವೆ ಅಂತೇಳಿ ಅವಿವೇಕಿಗಳು ಭ್ರಮಿಸ್ತಾರೆ. ಅಂದ್ರೆ ಸ್ವರೂಪವನ್ನು ಮುಚ್ಚಿದ ಅವಿದ್ಯೆಯೇ ಇದಕ್ಕೆ ಮೂಲ ಕಾರಣ ದುಃಖ. ಆದ್ದರಿಂದ ತೋರುವ ತಾಪತ್ರಯಗಳು ಕಾರ್ಯ ದುಃಖವು. ಈ ಕಾರ್ಯವಾದ ತಾಪತ್ರಯ ದುಃಖದ ನಿವೃತ್ತಿಯೇ ಮೋಕ್ಷವೆಂದು ಸಾಂಖ್ಯರು ಹೇಳ್ತಾರೆ. ಕಾರಣವಾದ ಅವಿದ್ಯೆ ದುಃಖವು ಹಾಗೆ ಉಳಿತೈತಿ, ಅದು ಪುನಃ ಕಾರ್ಯ ದುಃಖಗಳನ್ನು ಹುಟ್ಟಿಸ್ತತಿ. ಇದನ್ನು ತಿಳಿದವರು ಆದ್ದರಿಂದ ಅವರಿಗೆ ಅವಿವೇಕಿಗಳು ಅಂತೇಳಿ ಹೇಳ್ತಾರೆ. ಆದರೆ ಅದು ನಿಜವಾದ ಸುಖವಲ್ಲ. ಹೆಂಗಂದ್ರೆ ತಲೆ ಮೇಲಿದ್ದಂಥ ಕಟ್ಟಿಗೆ ಹೊರೆಯ ಭಾರವನ್ನು ಕೆಳಗೆ ಇಳಿಸಿದ ಮಾತ್ರಕ್ಕೆ ಯಾವ ಸುಖ ಆಗುವುದೋ ಅದು ಭಾರದ ಒಂದು ಅಭಾವ ಕೆಳಗಿಳಿಸಿದ್ರಿಂದ ತೋರ್ತತಿ. ಆದರೆ ಅದು ನಿಜವಾದ ಸುಖ ಅಲ್ಲ. ಅದರಂತೆ ತಾಪತ್ರಯ ದುಃಖಾಭಾವವೇ ಸುಖವೆಂಬ ಬುದ್ಧಿಯನ್ನು ಮಾಡ್ತಾರೆ ಹೊರತು ಕಾರಣವಾದ ಅವಿದ್ಯಾ ದುಃಖವನ್ನು ನಿವೃತ್ತಿಪಡಿಸುವುದಿಲ್ಲ. ಆವರಣ ರೂಪ ಅವಿದ್ಯಾ ದುಃಖಕ್ಕೆ ಸುಖವೆಂದು ಹೇಳ್ತಾರೆ. ಆದ್ದರಿಂದ ಸಾಂಖ್ಯ ಮತದವರು ನೈಯಾಯಿಕ ಮತದವರು ಅವಿವೇಕಿಗಳಾಗಿ ಅದಾರ ಅಂತಕ್ಕಂಥ ಭಾವವನ್ನು ಹೇಳ್ತಾ ಬಳಿಕ ಆತ್ಮನಿಗೆ ಬಂದಾದಿ ದುಃಖಗಳು ಯಾವುವೂ ಇಲ್ಲ ಅಂತೇಳಿ ಹೇಳ್ತಾರೆ. ತನುವಿರಹಿತನ ವಿಕಾರಿಯ ಚರಿತನೆಂಬೆನಿಸುವ ಆತ್ಮನಿಗೆ ತತ್ತನು ದುಃಖ ಜನನ ಮರಣ ಶೋಕ ಭಯ ಬಂಧವೆಂಬಿವೆ ಎಳೆನಿತಿಲ್ಲವ ಬಲೆ ಕೇಳರಿದಂದು ಅಂತ. ಶರೀರ ಸಂಬಂಧವಾದ ಜನನ ಮರಣ, ಮನೋಸಂಬಂಧವಾದ ಶೋಕ ಮೋಹ ಭಯ ಅಜ್ಞಾನ ಸಂಬಂಧವಾದ ಬಂಧ ಇವು ತನ್ನ ನಿಜವನ್ನು ತಾನು ಯಥಾರ್ಥ ತಿಳಿಯಲು ತನಗೆ ಏನೂ ಸಂಬಂಧವಿಲ್ಲ. ಯಾಕಂದ್ರೆ ತಾನು ಶರೀರಕ್ಕೆ ಭಿನ್ನನು. ಆದ್ದರಿಂದ ಜನನ ಮರಣಗಳಿಲ್ಲ. ಅವಿಕಾರಿ ಆದ್ದರಿಂದ ಮನೋಸಂಬಂಧಗಳಾದ ಶೋಕ ಭಯಗಳಿಲ್ಲ. ಅಚಲನು ಅಂದರೆ ಪೂರ್ಣನು. ಆದ್ದರಿಂದ ಗಮನ ರೂಪ ಬಂಧವು ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಬಳಿಕ ಆತ್ಮನು ದುಃಖಾದಿಗಳಿಗೆ ಸಾಕ್ಷಿಯಾದ್ದರಿಂದ ದುಃಖಗಳನ್ನು ಉಪಭೋಗಿಸುವವನಲ್ಲ ಅಂತೇಳಿ ಹೇಳ್ತಾರೆ. ದುಃಖಾಧಿಕವನಿದಿರೆಟ್ಟು ಕಾಣ್ಬಾತನ
ದುಃಖಾದಿ ರೂಪವ ನೆಲೆಗೈದು ದುಃಖಾದಿಗಳನ್ನು ಅನುಭವಿಸುವನಲ್ಲವ ದುಃಖಾದಿ ತನಗೆ ಕೇಳ್ಪುಸಿಯಾಗಿ ಅಂತ. ದುಃಖಾದಿಗಳನ್ನು ಕಾಣುವವನು ಆ ದುಃಖಗಳ ರೂಪವಾಗಿ ದುಃಖಗಳನ್ನು ಉಪಭೋಗಿಸುವವನಲ್ಲ. ಯಾಕಂದ್ರೆ ಆ ದುಃಖಗಳು ತನಗೆ ದೃಶ್ಯಗಳಾಗಿ ತೋರಿ ಸುಳ್ಳಾಗಿ ಹೋಗುವುದರಿಂದ ತಾನು ಸಾಕ್ಷಿ ರೂಪನಾಗಿದ್ದಾನೋ, ಇಲ್ಲದಿದ್ದರೆ ತಾನೇ ಅವುಗಳೊಡನೆ ನಾಶವಾಗಿ ಆತ ಇರಬಾರ್ದಾಗಿತ್ತು. ಆದ್ದರಿಂದ ನಾನು ಸುಖಿ ನಾನು ದುಃಖಿ ಅಂತೇಳಿ ಸುಖ ದುಃಖಗಳನ್ನು ಉಂಡಂತೆ ಕಾಣಬರ್ಬೋದು, ಅದು ಭ್ರಮ ಆಗೈತಿ ಅಂತಕ್ಕಂಥದ್ದನ್ನು ಹೇಳ್ತಾ ಬಳಿಕ ಆತ್ಮನು ಕಂಡದ್ದರಿಂದ ಅವನಿಗೆ ಭೋಕ್ತೃತ್ವ ಉಂಟೆಂದು ಹೇಳಿದರೆ ಸರ್ವವನ್ನು ಉಂಡಾತನೆಂದು ಹೇಳಬೇಕು. ಇದು ಅನುಭವಕ್ಕೆ ವಿರುದ್ಧವಾದದ್ದು ಅಂತೇಳಿ ಹೇಳ್ತಾರೆ. ಕಂಡುದನ್ನೆಲ್ಲವನ್ನುಂಡೆನೆಂದೆಂಬೊಡೆ ಕಂಡ ಶುದ್ಧಾದಿ ವಿಷಯವನ್ನು ಉಂಡಾಹತನದರಿಂದೇ ತಿಳಿಯ ಚಿದ ಅಖಂಡಾತ್ಮನಿಗೆ ಭೋಕ್ತೃತ್ವತನ ಮುಂಟೆ ಅಂತ. ಅಂದ್ರೆ ಆತ್ಮನು ಸುಖ ದುಃಖಗಳನ್ನು ಕಂಡದ್ದರಿಂದ ಉಂಡನು ಅಂದ್ರೆ ಭೋಕ್ತೃತ್ವ ಉಂಟೆಂದು ಹೇಳಿದರೆ ಶುದ್ಧವಾಗಲಿ ಅಥವಾ ಅಶುದ್ಧವಾಗಲಿ ಯಾವುದಾದರೂ ವಿಷಯವು ಕಂಡರೆ ಅದನ್ನು ಭೋಗಿಸುತ್ತಾನೆಂದು ಹೇಳಬೇಕಾದೀತು. ಆದರೆ ಹೀಗೆ ಹೇಳುವುದು ಅನುಭವಕ್ಕೆ ವಿರುದ್ಧ ಆಗೈತಿ. ಆದ್ದರಿಂದ ಇದು ಯೋಗ್ಯ ಅಲ್ಲ. ಯಾಕಂದ್ರೆ ಅಖಂಡೈಕರಸನಾದ ತನಗೆ ಭೋಕ್ತೃತ್ವವಿರಲಾರದೆಂಬ ಭಾವವನ್ನು ಹೇಳ್ತಾರೆ. ಬಳಿಕ ಭ್ರಾಂತಿ ರೂಪ ಭೋಕ್ತೃತ್ವಕ್ಕೂ ಆತ್ಮನು ಬೇರೆಯಾಗಿರುವುದೆಂಬುದನ್ನು ಹೇಳಿ ಈಗ ದೇಹಕ್ಕೆ ವಿಲಕ್ಷಣನಾಗಿರ್ತಾನು ಅಂತೇಳಿ ಹೇಳ್ತಾರೆ. ತೋರುವ ತನುವಿದು ತಾನಲ್ಲವೆಂತೆಯೇ ತೋರುವ ಘಟಪಟಾದಿಗಳಂತೆ ಕಾಣಿಸಿಕೊಳ್ಳುವಂಥ ಘಟಾದಿಗಳು ತಾನು ಹೇಗೆ ಆಗೋದಿಲ್ವೋ ಹಾಗೆ ಈ ದೇಹವಾದರೂ ಕಾಣಿಸಿಕೊಳ್ಳುವುದರಿಂದ ಆಗೋದಿಲ್ಲ ಅಂತ ಹೇಳ್ತಾ ಬಳಿಕ ತನುವು ತೋರದೆ ಹೋಗಿದ್ದರೆ ನಾನು ಎನ್ನುತ್ತಿದ್ದಿಲ್ಲ, ತೋರುವುದರಿಂದಲೇ ನಾನು ಎಂದು ಹೇಳುತ್ತೇನೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೋ. ತನು ತೋರದಿರೆ ತನುವಿದು ನೀನೆಂತೆಂದೆಂಬೆ ತನು ತೋರ್ಪಕತದಿಂದೆ ನೀನೆಂಬೆ ನೀನು ತೋರಿತ್ತಾಗಿ ನೀನಲ್ಲವೀತನು ತನುವಿನಿಂದನ್ಯವಿಂತಿದು ಸತ್ಯ. ಈ ದೇಹ ತೋರದಿದ್ರೆ ನಾ ಅಂತೇಳಿ ಅಂತಿದ್ದಿಲ್ಲ, ತೋರುವುದರಿಂದಲೇ ನಾನು ಅಂತೇಳಿ ನೀ ಅನ್ನೋದು ಸಹಜ ಐತಿ. ಆದರೂ ನಿನಗೆ ತೋರುವುದರಿಂದಲೇ ನೀನು ಈ ದೇಹ ಅಲ್ಲ, ಕಿಂತು ಈ ದೇಹಕ್ಕೆ ನೀನು ಬೇರೆಯಾಗಿರುವುದೇ ಸತ್ಯ ಅಂತ ಹೇಳ್ತಾ ಬಳಿಕ ಈ ದೇಹವು ನಾನು ಯಾಕೆ ಆಗುವುದಿಲ್ಲ ಅಂತ ಕೇಳಿದರೆ ನಿನ್ನ ಅನುಭವದಿಂದ ನೀನೇ ವಿಚಾರವನ್ನು ಮಾಡಿ ನೋಡು ಅಂತೇಳಿ ಹೇಳ್ತಾರೆ. ತನುವಿದಾನೊಂದೋರ್ಮೆ ತನು ತನ್ನದೆಂದೋರ್ಮೆ ನಿನಗೆ ತೋರ್ಪುದರಿಂದೇ ತನುವಿದು ಮನದನ್ನೇ ನೀನೆಲ್ಲವಿದನು ವ್ಯಕ್ತಿಯನು ಅನುಮಾನ ಅನುಭವದಿಂದ ಅರಿವುಪುದು ಅಂತ ಹೇಳ್ತಾರೆ. ಅಂದ್ರೆ ಈ ದೇಹವು ತೋರೋದರಿಂದಲೇ ನೀನಲ್ಲ. ಯಾಕಂದ್ರೆ ನೀನ ದೇಹ ಆಗಿದ್ರೆ ನೀನು ಯಾವಾಗಲೂ ನಾನು ನಾನು ಅಂತೇಳಿ ಹೇಳಬೇಕೇ ಹೊರತು ಈ ದೇಹವು ನನ್ನದು ಅಂತೇಳಿ ಹೇಳಬಾರ್ದು. ಒಂದು ಸಮಯ ನನ್ನದು ಅಂದ್ರೆ ನಾನು ಅಂತೇಳಿ ಅನ್ನಬಾರ್ದು. ಹೆಂಗಂದ್ರೆ ನನ್ನ ಮನೆ ಎಂಬಲ್ಲಿ ಮಮಕಾರಕ್ಕೆ ವಿಷಯವಾದ ಆ ಮನೆಯು ನಾನು ಎಂಬ ಅಹಂಕಾರಕ್ಕೆ ವಿಷಯ ಆಗೋದಿಲ್ಲ. ಹೀಗಿದ್ದು ನೀನು ಒಮ್ಮೆ ನಾನು ಅಂತಿ, ಒಮ್ಮೆ ನನ್ನದು ಅಂತಿ. ಹೀಗೆ ನೀನು ಹೇಳುವುದರಿಂದಲೂ ಯುಕ್ತಿ ಅನುಮಾನ ಅನುಭವಗಳಿಂದಲೂ ವಿಚಾರ ಮಾಡಿ ನೋಡಿದರೆ ಈ ದೇಹವು ನೀ ಆಗುವುದಿಲ್ಲ ಅಂತೇಳ್ತಾ ಬಳಿಕ ಯುಕ್ತಿಯಿಂದ ಈ ದೇಹವು ನೀನಲ್ಲ ಎಂಬುದಾಗಿ ಹೇಳ್ತಾರೆ. ಘಟವ ಕಾಣ್ಬಾತನ ಘಟವಲ್ಲವೆಂತಂತೆ ಘಟದಂತೆ ತೋರುವ ತನುವಿದು ಘಟಕುಚೆ ಪರಿಭಾವಿಸಲ್ಕೆ ನೀನಲ್ತು ಕಪಟ ವಹಿಸಿ ನೀನೆಂಬುದಿಂತಿದು ಯುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಕೊಡವನ್ನು ನೋಡುವವನು ಕೊಡವು ಹೇಗೆ ಆಗೋದಿಲ್ವೋ ಹಾಗೆ ದೇಹವನ್ನು ಅರಿಯುವವನು ದೇಹ ಆಗಲಾರ. ಘಟವು ಹೇಗೆ ಪಂಚಭೂತಗಳಿಂದ ಆಗೈತು ಹಾಗೆ ಈ ದೇಹವು ಕೂಡ ಪಂಚಭೂತಗಳಿಂದ ಆಗೈತಿ. ಹೀಗಿದ್ದು ಇಂಥ ದೇಹವು ನಾನು ಎಂದು ನಂಬಿರುವುದು ಮೋಸ ಆಗೈತಿ ಅನ್ನುವಂಥದ್ದನ್ನು ತಿಳಿಯೋದನ್ನು ಯುಕ್ತಿ ಆಗೈತಿ ಅಂತ ಹೇಳ್ತಾ ಬಳಿಕ ಅನುಮಾನ ಪ್ರಯಾಣದಿಂದಲೂ ಈ ದೇಹವು ತಾನಲ್ಲವೆಂದು ಹೇಳ್ತಾರೆ. ಈ ದೇಹವಿದು ವಿವಾದಾಸ್ಪದಿ ತಾನಲ್ತು
ಭೇದ ಬಿತ್ಯಾದಿ ಜನಕಮಾಗಿ ಕಾದಲೆ ಕೇಳ್ಪರ ದೇಹವೆಂತೆಂಬುದು ವೇದಾನು ಮತವೆಂತಿದನ್ನು ಅನುಮಾನ ಅಂತ ಹೇಳ್ತಾರೆ. ಹೌದು ಅಲ್ಲ ಅಂತಕ್ಕಂಥ ವಿವಾದಕ್ಕೆ ಕಾರಣವಾದ ಈ ದೇಹವು ತಾನು ಆಗುವುದಿಲ್ಲ ಅಂತೇಳಿ ಪ್ರತಿಜ್ಞೆಯಾಗೈತಿ. ವೇದಜ್ಞಾನವನ್ನು ಭಯಾದಗಳನ್ನುಂಟು ಮಾಡುವುದರಿಂದೆನ್ನುವುದು ಕಾರಣ ಆಗೈತಿ. ಎರಡನೆಯವರ ಶರೀರದಂತೆ ಅನ್ನುವುದು ದೃಷ್ಟಾಂತವಾಗೈತಿ. ಇದು ವೇದವಾಕ್ಯಕ್ಕೆ ಸಮ್ಮತವಾದಂಥ ಅನುಮಾನವು. ವೇದ ಸಮ್ಮತವಲ್ಲದ ಅನುಮಾನವು ಪ್ರಮಾಣ ಆಗಲಾರದು ಅಂತ ಹೇಳ್ತಾ ಬಳಿಕ ಅನುಭವ ಪ್ರಮಾಣದಿಂದಲೂ ಈ ದೇಹವು ತಾನಲ್ಲವೆಂಬುದನ್ನು ಹೇಳ್ತಾರೆ. ಮಲಮೂತ್ರ ರೇತೋ ರುದಿರ ಪೂರ್ಣಯರ ಮಜ್ಜವೆಲು ಚರ್ಮಮಯದ ತನುವೆತ್ತ ಸಲೆ ಶುದ್ಧ ಬೋಧಾತ್ಮ ಪದವಾದ ತಾನೆತ್ತಲೆಲೆ ನೀರೇ ನೋಡಿಂತಿದನು ಭಾವ ಅಂತ. ಅಂದ್ರೆ ಮಲಮೂತ್ರಾದಿ ಅಶುದ್ಧ ಪದಾರ್ಥಗಳಿಂದ ಕೂಡಿ ಅಪವಿತ್ರ ಜಡವಾಗಿರುವುದು ಈ ದೇಹ. ಆತ್ಮನು ಶುದ್ಧನು, ಪವಿತ್ರನು, ಜ್ಞಾನಮಯನು ಆಗಿರುವನು. ಹೀಗೆ ಶುದ್ಧ ಜಡ ಭೇದವು ಅನುಭವ ಸಿದ್ಧವಾಗಿರಲು ದೇಹವು ತಾನಲ್ಲವೆಂದು ಬೇರೆ ಹೇಳಬೇಕಾಗಿಲ್ಲ. ದೃಶ್ಯವಾಗಿರುವುದರಿಂದ ಈ ದೇಹವು ತಾನು ಹೇಗೆ ಅಲ್ಲವೋ ಹಾಗೆ ಇಂದ್ರಿಯ, ಪ್ರಾಣ, ಕರ್ಣಾದಿಗಳು ತಾನಲ್ಲವೆಂದು ತಿಳಿ ಎಂಬುದಾಗಿ ಹೇಳ್ತಾರೆ. ತನುವಿನಂತಿರೆ ದೃಶ್ಯವೆನಿಪುದರಿಂದ್ರಿಯ ನೀ ಕಾಯ ಪ್ರಾಣವಹಮಾದಿ ಇನಿತನು ನೀನಲ್ಲವೆಂದು ಭಾವಿಬಿದು ಮಾನಿನಿರನ್ನೇ ಸತ್ಯಾನುಭವದಿಂದ ಅಂತ. ಶರೀರದಂತೆಯೇ ಕಾಣಿಸಿಕೊಳ್ಳುವ ಶ್ರೋತ್ರಾದಿ ಇಂದ್ರಿಯಗಳು, ಪ್ರಾಣಾದಿಗಳು, ಅಹಂಕಾರಾದಿ ಕರಣಗಳು ತಾನಲ್ಲವೆಂದು ತನ್ನ ಅನುಭವ ಯುಕ್ತಿ ಮೊದಲಾದವುಗಳಿಂದಲೇ ನಿಶ್ಚಯ ಮಾಡತಕ್ಕದ್ದು ಅಂತ ಹೇಳ್ತಾ ಬಳಿಕ ಮನಬುದ್ಧಾದಿ ಕರಣಗಳು ದೀಪಾದಿಗಳಂತೆ ಸಾಧನೆಗಳಾಗುವುದರಿಂದ ತಾನಲ್ಲವೆಂದು ಹೇಳುತ್ತಾರೆ. ವನಿತೆ ಮನೋಮತಿ ಅಮುಚಿತ್ತಾದಿ ಸಾಧನಯತೆಯಿಂದ ದೃಶ್ಯವಾಗಿ ಅನುದಿನಮಿವು ತನಗಣ್ಯವಲ್ಲದೆ ತಾನೆಂದನಲ್ಲವರಿ ದೀಪಾದಿಗಳಂತೆ ಅಂತ ಹೇಳ್ತಾರೆ. ಅಂದ್ರೆ ದೀಪಾದಿಗಳು ಅನ್ಯ ವಸ್ತುಗಳನ್ನು ಕಾಣುವುದಕ್ಕೆ ಸಹಾಯವಾಗಿದ್ದರೂ ಅವು ಹೇಗೆ ತಾನಾಗುವುದಿಲ್ಲವೋ ಹಾಗೆ ಮನ ಮೊದಲಾದ ಕರ್ಣಗಳು ಕೂಡ ದೃಶ್ಯವಾಗಿ ಅನ್ಯವನ್ನು ತಿಳಿಯುವುದಕ್ಕೆ ಸಾಧನಗಳಾದ್ದರಿಂದ ಅವು ಯಾವಾಗಲೂ ತಾನಾಗಲಾರವು ಅಂತೇಳಿ ತಿಳ್ಕೋಬೇಕು. ಅಂದ್ರೆ ಮಾನಸಾದಿ ಕರಣಗಳು ತಾನಲ್ಲ ಅಂತಕ್ಕಂಥದ್ದು ಪ್ರತಿಜ್ಞೆ ಆಗೈತಿ. ಸಾಧನಗಳಾಗಿರುವುದರಿಂದ ಎಂಬುದು ಹೇತುವಾಗೈತಿ. ದೀಪಾದಿಗಳಂತೆ ಎಂಬುದು ದೃಷ್ಟಾಂತ ಆಗೈತಿ. ಹೀಗೆ ಪ್ರತಿಜ್ಞಾ, ಹೇತು, ದೃಷ್ಟಾಂತ ಮೂರು ಅವಯವಗಳಿಂದ ಕೂಡಿದ್ದು ಅನುಮಾನ ಪ್ರಮಾಣ ಅಂತೇಳಿ ಅನಿಸ್ತೈತಿ. ಬಳಿಕ ಅರಿವು ಮರವೆಗಳನ್ನು ಅರಿಯುತ್ತಿದ್ದೇನೆಂದು ತಿಳಿ ಎಂಬುದಾಗಿ ಹೇಳ್ತಾರೆ. ಅರಿವೆನೆಂಬಗಳ ಮರವೆನೆಂಬಗಳ ಅರಿವೆನುಳಿಮೆ ನೀನಲ್ಲದೊಡಾವ ತೆರದಿಂದೆ ನೀರೇ ನೀನರಿದೆಂತು ಪೇಳುವೆ ಮತ್ತಿದೆ ನಾ ಮರವೆ ನಾ ಅರಿವೆನೆಂಬೆರಡನು ಅಂತ ಹೇಳ್ತಾರೆ. ಅಂದ್ರೆ ಬೆಳಕು ಕತ್ತಲಗಳಿಗೆ ಕಣ್ಣು ಬೇರಾಗಿದ್ದು ಅವೆರಡನ್ನೂ ಹೇಗೆ ತಿಳಿಯುತ್ತದೆಯೋ ಹಾಗೆ ಅರಿವು ಮರವೆಗಳನ್ನು ಎರಡನ್ನೂ ನೀನು ಬೇರೆ ರೂಪವಾಗಿ ಕಡೆಗೆ ಉಳಿದು ತಿಳಿತಾ ಇದ್ದೀಯ. ಬೇರಾಗಿ ನೀನು ಇಲ್ಲದೇ ಹೋಗಿದ್ರೆ ಅಂದ್ರೆ ಅವುಗಳ ರೂಪವಾಗಿಯೇ ನೀನು ಇದ್ದರೆ ನೀನು ಅವುಗಳನ್ನು ತಿಳಿಯಲಿಕ್ಕೆ ಬರುತ್ತಿದ್ದಿಲ್ಲ. ಜ್ಞಾನಾಜ್ಞಾನಗಳನ್ನು ಅರಿಯುತ್ತಾ ಸಾಕ್ಷಿ ಚಿದ್ರೂಪ ಆಗಿರುವೆ ಅಂತಕ್ಕಂಥ ಭಾವವನ್ನು ಹೇಳ್ತಾ ಬಳಿಕ ಆತ್ಮನು ಅರಿವೆ ಮರವೆಗಳಿಗೆ ಸಾಕ್ಷಿ ಚಿದ್ರೂಪನಾಗಿ ಇದ್ದಂತೆ ಆನಂದ ಸ್ವರೂಪನೂ ಇರುವನು ಅಂತೇಳಿ ಹೇಳ್ತಾರೆ. ಸುಖವಲ್ಲದುದನ್ನೆಲ್ಲ ನಿತನಲ್ಲನಾಗಿ ತತ್ಸುಖವನ್ನೇ ಕೂರ್ತು ತನಗೆ ತೋರ್ಪ ನಿಖಿಳವೆಲ್ಲವೂ ಪ್ರೀತಿಕರ ಒಪ್ಪುದರಿಂದೆ ಸುಖರೂಪಾತ್ಮನೆಂಬುದೇ ಸತ್ಯ ಅಂತ ಹೇಳ್ತಾರೆ. ಅಂದ್ರೆ ದೇಹ, ಕರ್ಣ, ಇಂದ್ರಿಯ, ಪ್ರಾಣ ಮೊದಲಾದವುಗಳಿಗೆ ಆತ್ಮನು ಸಾಕ್ಷಿಯಾಗಿರುತ್ತಾನೆಂದು ಹೇಳುವುದರಿಂದ ಸದ್ರೂಪನೆಂದು ಹೇಳಿದಂತಾಯಿತು. ಅರಿವು ಮರೆವುಗಳನ್ನು ಅರಿಯುತ್ತಾನೆಂದು ಹೇಳುವುದರಿಂದ ಚಿದ್ರೂಪನೆಂದು ಹೇಳಿದಂತಾಯಿತು. ಈಗ ಸುಖವಿಲ್ಲದ ವಿಷಯಗಳನ್ನು ಒಲ್ಲವನಾಗಿಯೂ ಕಿಂತು ಸುಖವನ್ನು ಲಕ್ಷಿಸಿಯೇ ಸಕಲ ವಿಷಯಗಳು ಸುಖರೂಪಗಳಾಗುತ್ತವೆ. ಆದ್ದರಿಂದ ಆತ್ಮನು ಪರಮ ಪ್ರೇಮಾಸ್ಪದನಿದ್ದದ್ದರಿಂದಲೂ ಆತ್ಮನಸ್ತು ಕಾಮಯ ಸರ್ವಂ ಪ್ರಿಯಂ ಭವತಿ ಎಂಬ ವಾಕ್ಯದಿಂದ ಆತ್ಮನು ಸುಖರೂಪನೆಂದು ಹೇಳಿದ್ದಾಯಿತು. ಅರ್ಥಾತ್ ಸತ್ ಚಿತ್
ಆನಂದ ಸ್ವರೂಪನಾದ ತಾನು ಅಸತ್ ಜಡ ದುಃಖ ರೂಪಾದ ಶರೀರಾದಿಗಳು ಆಗಲಾರ ಅಂತಕ್ಕಂಥ ಭಾವವನ್ನು ಹೇಳ್ತಾರೋ ಅನ್ನುವಲ್ಲಿಗೆ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.